ಟೊಯೋಟೋದಲ್ಲಿ 45,000 ಸಂಬಳ ಸಿಗ್ತಾ ಇದೆ, ಹ. ಸೆಟ್ಲ್ ಆಗಿದ್ದೀನಿ ಆಯ್ತಾ. ಇನ್ನೇನು ಮದುವೆ ಆಗಿ ಸೆಟ್ಲ್ ಆಗೋ ಮೂಮೆಂಟು. ಸಡನ್ನಾಗಿ ಮನೆ ಕೆಲಸ ಬಿಟ್ಟಾಗ ಯಾವುದೇ ತಂದೆ ತಾಯಿಗಳಿಗಾದ್ರೂ ಬೇಜಾರಾಗುತ್ತೆ. ಯಾವ ಉದ್ದೇಶಕ್ಕಂದರೆ ಎಲ್ಲ ತಂದೆ ತಾಯಿಗಳು ಪ್ರೀತಿ ಒಂದೇ, ಮಗ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು. ಆಯಿತಾ. ಇಲ್ಲಿ ಇನ್ನೊಂದು ಮಿಸ್ಕಮ್ಯುನಿಕೇಷನ್ ಏನಾಗಿತ್ತು, ನಾನು ಕೆಲಸ ಬಿಟ್ಟಿದ್ದೀನಿ, ಕೆಲಸ ಬಿಟ್ಟು ನಾಟಕದ ಕಂಪ್ನಿ ಸೇರ್ಕೊಂಡಿದ್ದೀನಿ ಅಂತ ಅವ್ರಿಗೆ ಹೋಗ್ಬಿಟ್ಟಿದೆ ವಿಷಯ. ಆ ಕಡೆ ಮಾತಾಡಿದೆ ಅಲ್ವಾ? ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿ ಥಿಯೇಟ್ರು ಈ ಥರ ಮಾಡ್ತಾಯಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಊರಲ್ಲಿ ವಿಷಯ ಹೋಗ್ಬಿಟ್ಟಿದೆ. ಯಾಕಂದರೆ ಥಿಯೇಟ್ರ್ ಮಾಡಬೇಕಾದಾಗ ಸ್ಟೇಜ್ ಶೋಗಳು ಮಾಡ್ತಿರ್ತೀವಿ, ಫೋಟೋಸು ವೀಡಿಯೋಸ್ ಆಗಲಿ ಹೋಗ್ತವೆ. ಸೊ ಅವರು ನಾನು ನಾಟಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಆ ಟೈಮಲ್ಲಿ ಒಂದು 2-3 ವರ್ಷ ಮಾತೇ ಇರಲಿಲ್ಲ. ಯಾಕೆಂದರೆ ನನಗೆ ಬೇಜಾರಂತೇನಿರಲಿಲ್ಲ ಸರ್ ಆ ಮೂಮೆಂಟಲ್ಲಿ. ಇವತ್ತು ನಾನು ಅದು ಬಿಟ್ಟು ಲೈಫ್ನ ಅಡ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಏನಾದರೂ ಪ್ರೂವ್ ಮಾಡಲೇಬೇಕು. ಇವಾಗ ನಾನು ಎಮೋಷ್ನಲ್ ಬ್ಲಾಕ್ ಮಾಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ರೆಡಿ ಇಲ್ಲ. ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೇಬೇಕು. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಯಾಕಂದರೆ ಅಪ್ಪ ಅಮ್ಮನಿಗೆ ಒಂದು ಕಡೆ ನೋವು ಕೊಟ್ಟಿದ್ದೀನಿ, ಬೇಜಾರು ಮಾಡಿದ್ದೀನಿ, ಐ ಅಗ್ರಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದಕ್ಕೆ ನಾನು ಆನ್ಸರ್ ಮಾಡಲೇಬೇಕಲ್ಲ, ಅದ್ರ ಬಗ್ಗೆ ಫೋಕಸ್ ಮಾಡಿದೆ. ಇವತ್ತಿಲ್ಲಿದ್ದೀನಿ ಅಷ್ಟೇ. ಆಮೇಲೆ ಫ್ರೆಂಚ್ ಬಿರಿಯಾನಿ ಆಯಿತು, ಒಂದೊಂದೇ ಸಿನಿಮಾಗಳಾಯಿತು. ಈಗ ನಾವು ಎಲ್ಲರೂ ಮನೆಯವ್ರು ಹ್ಯಾಪಿ. ಈಗ ಎಕ್ಸಾಂಪಲ್ ನಾವು ಚಿಕ್ಕ ವಯಸ್ಸಾಗಿ ಹೇಳ್ತಿರ್ತೀವಿ. ಈಗ ನನ್ನ ಹೆಸರು ಮಹಾಂತೇಶ್, ನಮ್ಮ ತಂದೆ ಹೆಸರು ಸಂಗಯ್ಯ. ಎಲ್ಲರೂ ಊರವ್ರು ಏನಂತ ಸಂಗಯ್ಯನ ಮಗ ಮಹಾಂತೇಶ್ ಅಂತ ಅಂತಿದ್ರು. ಇವತ್ತು ಮಹಾಂತೇಶ್ ಅವ್ರ ತಂದೆ ಸಂಗಯ್ಯ ಅಂತಾರಲ್ಲ. ಸೊ ನಾವು ಹೆತ್ತವ್ರಿಗೆ ಕೊಡೋ ಗಿಫ್ಟ್ ಅಷ್ಟೇನೆ. ಈ ಜಾಗಕ್ಕೆ ಸೂರ್ಯವಂಶ ಸಿನಿಮಾದ ಒಂದು ಮ್ಯೂಸಿಕ್ ಹಾಕನ್ವಾ? ಕನಕಮೂರ್ತಿ. ಸೊ ಹಂಗೆ ಆ ಒಂದು ಗೆಲುವು ಸಿಕ್ಕಾಗ ನನ್ನ ಇಷ್ಟು ದಿನದ ನೋವು ಅವೆಲ್ಲ ಇದ್ವತ್ತು, ಹತಾಶೆಗಳು ಅವೆಲ್ಲ ಇದ್ವಲ್ಲ, ಅದನ್ನು ನಾನು ತುಂಬ ನನ್ನೊಳಗಡೆ ಎಂಜಾಯ್ ಮಾಡಿದೆ. ಸರ್ ನಾನು ಒಂದು ಹೇಳ್ತೀನಿ ಸರ್, ಈಗ ಕಷ್ಟ ಯಾರೂ ಪಟ್ಟಿಲ್ಲ ಅನ್ನಂಗೆ ಇಲ್ಲ. ಬಟ್ ಆ ಕಷ್ಟಗಳನ್ನ ನೀನು ಜಾಲಿಯಾಗಿ ಎಂಜಾಯಾಗಿ ಅನುಭವಿಸ್ಬೇಕು. ನಾನು ಥಿಯೇಟ್ರಲ್ಲಿ ಮಾಡಬೇಕಾದಾಗ ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಒಂದೇ ಹೊತ್ತು ಊಟ ಸಿಗೋದು, ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ, ಯಾಕಂದ್ರೆ ಕೆಲಸ ಬಿಟ್ಟಿದ್ದೀನಿ, ಸಂಬಳ ಇಲ್ಲ. ಬಟ್ ನನಗೆ ಗೊತ್ತು, ಯಾಕೆಂದರೆ ಇದು ನಾನಾಗೆ ತೊಗೊಂಡಿರೋ ಶಿಕ್ಷೆ. ಹೌದಾ, ನಾನೇ ತೊಗೊಂಡಿದ್ದು. ಸೊ ನೀನು ಡಿಗ್ರೇಟ್ ಮಾಡೋಂಗಿಲ್ಲ, ಇದನ್ನು ನೀನು ಪಾಸಿಟಿವಾಗಿ ಅನುಭವಿಸು.